ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಳೆದ 2-3 ದಿನಗಳಿಂದ ರಾಜಕೀಯವಾಗಿ ಈ ದೇಶದ, ಈ ರಾಜ್ಯದ ಪ್ರತಿಷ್ಠಿತ ಮತ್ತು ಜನಪ್ರಿಯ ವಿವಿಧ ಮಾಧ್ಯಮಗಳು ರಾಜಕೀಯವಾಗಿ ಭಾರತ ದೇಶದಲ್ಲಿ ನಡೆದಂಥ ವಿವಿಧ ರಾಜ್ಯಗಳಲ್ಲಿ ಬಂದಿರತಕ್ಕಂಥ ಒಂದು ಫಲಿತಾಂಶವನ್ನ ಕುರಿತು ತಮ್ಮದೇ ಆದ ಶೈಲಿಯಲ್ಲಿ ವಿಶ್ಲೇಷಣೆಯನ್ನ ಮಾಡಿರತಕ್ಕಂಥದ್ದು ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಕುರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಶ್ಲೇಷಣೆಗಳನ್ನು ಮಾಡಿ ವರದಿಗಳನ್ನು ಪ್ರಕಟಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಗಮನದಲ್ಲಿದೆ. ವಿಶೇಷವಾಗಿ ಭಾರತ ದೇಶದಲ್ಲಿ ಒಂದು ಹಿಂದುತ್ವದ ಹೆಸರಿನಲ್ಲಿ ಚುನಾವಣೆಗಳು ನಡೀತಾ ಇರತಕ್ಕಂಥದ್ದು ಎಷ್ಟೊಂದು ಅಪಾಯಕಾರಿಯಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಜಾತ್ಯತೀತ ಮಾಧ್ಯಮಗಳು ಮತ್ತು ಜಾತ್ಯತೀತ ಮುತ್ಸದಿಗಳು, ನೇತಾರರು ಮತ್ತು ಧುರೀಣರುಗಳು ಈ ದೇಶದ ಉದ್ದಗಲಕ್ಕೂ ಕಳೆದ 12 ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳನ್ನು ಮಾಡಬೇಕಾಗಿತ್ತು. ಭಾರತ ದೇಶ ಅನ್ನುವಂಥದ್ದು ಒಂದು ಜಾತ್ಯತೀತ ರಾಷ್ಟ್ರ ಮತ್ತು ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಭಾರತ ದೇಶ ಇರಬೇಕಾಗಿತ್ತು. ಮತ್ತು ಅದರಲ್ಲೂ ವಿಶೇಷವಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನ ನಾವೇನು ಒಪ್ಕೊಂಡಿದ್ದೀವಿ, ಬಾಬಾ ಸಾಹೇಬರು ಬರೆದಿರತಕ್ಕಂಥ ಸಂವಿಧಾನ ಭಾರತ ದೇಶದ ಅತಿ ದೊಡ್ಡ ವಿಶೇಷತೆಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಪ್ರಸ್ತಾಪ ಮಾಡೋದಾದ್ರೆ, ಇಡೀ ಜಗತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತದ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಕ್ಕಂಥದ್ದು ಒಂದು ದಾಖಲೆ. ಆದ್ರೆ ಮತ್ತೊಂದು ಕಡೆ ಭಾರತದ ಸಂವಿಧಾನ ಅಂತಕ್ಕಂಥದ್ದು ಕೂಡ ಇಡೀ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಸಂವಿಧಾನ ಅಂತ ಕರೆಸಿಕೊಂಡಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಗಮನದಲ್ಲಿದೆ. ಆದರೆ ದೇಶದ ಒಳಗಡೆ ಏನಿದೆ, ಭಾರತ ದೇಶದ ಒಳಗಡೆ ಏನೆಲ್ಲ ನಡೀತಾ ಇದೆ, ಯಾವ ಜಾತ್ಯತೀತ ಮೌಲ್ಯಗಳನ್ನ ಸಂವಿಧಾನದ ಅಡಿಯಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಯಾವ ಜಾತ್ಯತೀತ ಮೌಲ್ಯಗಳನ್ನು ನಾವು ಸಂವಿಧಾನದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀವಿ, ಸಮಾಜವಾದದ ಬಗ್ಗೆ ಏನು ನಾವು ಸಂವಿಧಾನದಲ್ಲಿ ಉಲ್ಲೇಖಗಳನ್ನ ಮಾಡಿದ್ದೀವಿ, ಮತ್ತು ಅದರಲ್ಲೂ ವಿಶೇಷವಾಗಿ ಜಾತಿ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಬೇಕು ಅನ್ನುವಂತಹ ಅಂಬೇಡ್ಕರ್ ಅವರ ಆಶಯಗಳನ್ನ, ಸಾಮರಸ್ಯವನ್ನಾಗಿರ್ಬೋದು ಮತ್ತು ಸಹಬಾಳ್ವೆಯನ್ನಾಗಿರ್ಬೋದು, ಶಾಂತಿಯ ಬದುಕನ್ನಾಗಿರ್ಬೋದು, ಬದುಕುವ ಮತ್ತು ವಿಶೇಷವಾಗಿ ಸ್ವಾತಂತ್ರ್ಯದ ಹಕ್ಕುಗಳು, ಬದುಕುವ ಹಕ್ಕುಗಳು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕುಗಳು, ವಾಕ್ ಸ್ವಾತಂತ್ರ್ಯದ ಹಕ್ಕುಗಳನ್ನ ಏನು ಈ ದೇಶ ಸ್ವತಂತ್ರವನ್ನ ಪಡೆದ ನಂತರ ನಾವು ಈ ಗಣರಾಜ್ಯೋತ್ಸವವನ್ನು ಘೋಷಣೆ ಮಾಡಿಕೊಂಡ ಮೇಲೆ ನಮ್ಮ ಭಾರತದ ಸಂವಿಧಾನವನ್ನು ನಾವು ಅಳವಡಿಸಿಕೊಂಡ ಮೇಲೂ ಕೂಡ ಇಲ್ಲಿ ದಮನಕಾರಿ ಶಕ್ತಿಗಳು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡತಕ್ಕಂತ ಕುಕೃತ್ಯಗಳನ್ನ ಏನು ಮಾಡಿದ್ರು ಅವರು, ಏನು ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ಮತ್ತು ಸಂವಿಧಾನದ ಮೇಲೆ ನಿರಂತರವಾಗಿ ದಾಳಿಗಳನ್ನ ಮಾಡ್ತಾ ಬಂದ್ರಲ್ಲ, ಈ ದೇಶದ ಉದ್ದಗಲಕ್ಕೂ ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ದೇಶವನ್ನ ಒಡೆದಾಳ್ತಕ್ಕಂಥ ಒಂದು ಕಂದಕವನ್ನ ಏನು ಸೃಷ್ಟಿ ಮಾಡಿ ಅದನ್ನೆಲ್ಲ ಬ್ರಿಟಿಷರು ಮಾಡಿ ಹೋದ್ರು ಅಂತಕ್ಕಂಥ ಒಂದು ವಿಚಾರಗಳನ್ನ ಜನರಿಗೆ ಹೇಳೋದ್ರ ಮೂಲಕ ಬ್ರಿಟಿಷರ ತಲೆಗೆ ಒಡೆದಾಳ್ತಕ್ಕಂಥ ನೀತಿಯನ್ನ ಅವರು ಮಾಡ್ತಾ ಇದ್ರು. ಇವಾಗ ನಾವು ಕೂಡ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ಆ ದ್ವೇಷದ ವಿಷ ಬೀಜಗಳನ್ನ ಬಿತ್ತಿ ನಾವು ಈ ದೇಶವನ್ನ ಒಡೆದಾಳ್ತೀವಿ, ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ಅಂತಕ್ಕಂಥ ಏನು ಸಂಘರ್ಷದ ಕಿಚ್ಚಿಗೆ ಇವರು ತುಪ್ಪವನ್ನ ಸುರಿದು ಬೆಂಕಿಯನ್ನ ಹಚ್ಚುತ್ತಾ ಈ ಭಾರತದ ಪ್ರಜಾಪ್ರಭುತ್ವವನ್ನ ಒಂದು ಭ್ರಷ್ಟಾಚಾರದ ಕೂಪವನ್ನಾಗಿ ಮಾಡಿ, ಒಂದು ಭ್ರಷ್ಟಾಚಾರದ ತಳಹದಿಯ ಮೇಲೆ ಈ ಭಾರತ ದೇಶದ ಚುನಾವಣೆಗಳು ನಡೆದು ಹೋಗ್ತಾ ಇರತಕ್ಕಂಥದ್ದು ನಾವು ಪ್ರತ್ಯಕ್ಷವಾಗಿ ಕಂಡ್ರೂ ಕೂಡ ನಾವೇನು ಭಾರತ ದೇಶದ ಉದ್ದಗಲಕ್ಕೂ ನಾವು ವ್ಯವಸ್ಥೆಗಳನ್ನು ಮಾಡಿಕೊಂಡು ಕುಳಿತುಕೊಂಡಿದ್ದೀವಲ್ಲ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ವಾಚ್ ಡಾಗ್ ಆಫ್ ದಿಸ್ ಸೊಸೈಟಿ ಅಂತ ಹೇಳ್ಕೊಳ್ತಕ್ಕಂಥ ಪತ್ರಿಕಾಂಗ, ಇವೆಲ್ಲವೂ ಇವತ್ತು ಒಟ್ಟಾರೆ ಸೇರಿ
ಒಂದು ಅತಿ ದೊಡ್ಡ ಸಾಮಾಜಿಕ ಪಿಡುಗುಗಳಿಗಿಂತ ಅಪಾಯಕಾರಿಯಾಗಿರ್ತಕ್ಕಂಥ ಈ ಭ್ರಷ್ಟಾಚಾರದ ವ್ಯವಸ್ಥೆಯನ್ನ ಈ ದೇಶದ ಉದ್ದಗಲಕ್ಕೂ ಬಿತ್ತಿರತಕ್ಕಂಥದ್ದು. ಆ ಭ್ರಷ್ಟಾಚಾರದ ವ್ಯವಸ್ಥೆಯ ಮೂಲಕ ಚುನಾವಣೆಗಳು ನಡೆದು ಹೋಗ್ತಕ್ಕಂಥದ್ದು ಮತ್ತು ಭ್ರಷ್ಟಾಚಾರದಿಂದ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಬರ್ತಾ ಇರ್ತಕ್ಕಂಥದ್ದು. ಇಂಥ ಎಲ್ಲ ವಿಚಾರಗಳು ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ವಿಚಿದ್ರಕಾರಿ ಪಟ್ಟಭದ್ರ ಶಕ್ತಿಗಳಾಗಿ ಇವತ್ತು ನಮ್ಮೆಲ್ಲರ ಮುಂದೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ, ವಿವಿಧ ರಾಜ್ಯಗಳ ಚುನಾವಣೆಯ ವಿಶ್ಲೇಷಣೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಪಕ್ಷಗಳು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಚುನಾವಣೆಗಳನ್ನ ನಡೆಸ್ತಾ ಇರ್ತಕ್ಕಂಥದನ್ನ ನಾವೇನಾದರೂ ಕಣ್ಣಾರೆ ಕಂಡಿದೀವ ಅಂತಕ್ಕಂಥ ಒಂದು ವಿಚಾರವನ್ನ ತಲಸ್ಪರ್ಶಿಯಾಗಿ ನಾವು ಅಧ್ಯಯನ ಮಾಡೋದಾದ್ರೆ ಅಲ್ಲಿ ಒಂದು ಅತ್ಯಂತ ಬೀಭತ್ಸಕಾರಿಯಾಗಿರ್ತಕ್ಕಂಥ ಆತಂಕಕಾರಿಯಾಗಿರ್ತಕ್ಕಂಥ ಭಾರತ ದೇಶದ ಪ್ರಜಾಪ್ರಭುತ್ವದ ಪಾಲಿಗೆ ಭವಿಷ್ಯದಲ್ಲಿ ಎಂಥ ಕರಾಳ ದಿನಗಳನ್ನು ನಾವು ನೋಡಬೇಕಾಗುತ್ತೆ ಅಂತಕ್ಕಂಥ ಎಲ್ಲ ವಿಚಾರಗಳು ಕೂಡ ಈ ಚುನಾವಣೆಗಳ ಗೆಲುವು ಸೋಲುಗಳು ನಮಗೆ ಸ್ಪಷ್ಟಪಡಿಸಿದವೆ. ಯಾವ ಪಕ್ಷ ಎಷ್ಟು ಚುನಾವಣೆಗಳಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬಂದಿದೆ, ಎಷ್ಟು ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ಹಿಡಿದಿದೆ, ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿದಿದೆ ಮತ್ತು ಹೊಸ ಪ್ರಾದೇಶಿಕ ಪಕ್ಷ ಕೂಡ ಒಂದು ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡಿಯುವಂತ ಒಂದು ನಿಟ್ಟಿನಲ್ಲಿ ಹೋರಾಟಗಳನ್ನು ಮಾಡಿ ಯಶಸ್ವಿಯಾಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ಎಲ್ಲವನ್ನ ನಾವು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡೋದಾದ್ರೆ ಖಂಡಿತವಾಗಿಯೂ ಕೂಡ ಏನು ನಮ್ಮ ದೇಶವನ್ನ ಶತಶತಮಾನಗಳಿಂದ ನಾಶ ಮಾಡಿದಂಥ ಪದ್ಧತಿಗಳಿದ್ವಲ್ಲ, ಈ ಮಾನವ ಸಂಪತ್ತನ್ನಿರ್ಬೋದು, ಸಾರ್ವತ್ರಿಕವಾಗಿರ್ತಕ್ಕಂಥ ವಿವಿಧ ಕ್ಷೇತ್ರದ ಸಂಪನ್ಮೂಲ ಸಂಪತ್ತುಗಳಿರ್ಬೋದು, ಅವುಗಳನ್ನು ನಾಶ ಮಾಡಿದ್ದು ಯಾವ್ಯಾವ ವಿಚಾರಗಳು ಅಂತ ನಾವೇನಾದರೂ ವಿಶ್ಲೇಷಣೆ ಮಾಡೋದಾದ್ರೆ ಖಂಡಿತವಾಗಿಯೂ ಈ ಭಾರತ ದೇಶದ ಪ್ರಜಾಪ್ರಭುತ್ವವನ್ನ ಮತ್ತು ಭಾರತ ದೇಶದ ಪರಂಪರೆಯನ್ನ, ಭಾರತ ದೇಶದ ಇತಿಹಾಸವನ್ನು ನಾವು ತೆಗಿತಾ ಹೋದಾಗ ಅಲ್ಲಿ ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ವಿಷ ಬೀಜಗಳನ್ನು ಬಿತ್ತುತ್ತಾ ಬಂದಿರತಕ್ಕಂಥದ್ದು ಮತ್ತು ಆ ವಿಷ ಬೀಜ ಬಿತ್ತಿದ ನಂತರ ಆ ವಿಷ ಬೀಜಕ್ಕೆ ಬೆಂಕಿಯನ್ನ ಇಟ್ಟು ಅದಕ್ಕೆ ತುಪ್ಪವನ್ನ ಸುರಿದು ಈ ದೇಶವನ್ನ ಖಂಡಿತವಾಗಿಯೂ ಕೂಡ ಉರಿದು ಹೋಗ್ತಾವಲ್ಲೋ ಊರ್ ದೇಶಗಳೆಲ್ಲ ದ್ವೇಷ, ಅಸೂಯೆ, ಕಿಡಿ ಸಿಡಿ ಮದ್ದಿನ ರೂಪವ ತಾಳಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ದೇಶ ಅಂತಕ್ಕಂಥದ್ದು ಇವತ್ತು ಒತ್ತಿ ಉರಿದು ಹೋಗ್ತಾ ಇದೆ. ಅದು ನಮ್ಮೆಲ್ಲರ ಕಣ್ಣಿಗೆ ರಾಚುತ್ತಿದ್ರು ಕೂಡ ಜೀವದ ಭಯವನ್ನ, ಪ್ರಾಣದ ಭಯವನ್ನ, ಬದುಕುವ ಆಸೆಯನ್ನ ಇಟ್ಕೊಂಡು ಇವತ್ತು ಈ ದೇಶದಲ್ಲಿ ನೈತಿಕತೆಯ ವಿಚಾರಕ್ಕಾಗಿ ಪ್ರಶ್ನೆ ಮಾಡ್ತಕ್ಕಂಥ ಎಲ್ಲ ನೈತಿಕ ಮೌಲ್ಯಗಳನ್ನು ನಾವು ಕಳೆದುಕೊಂಡು ಶಾಸಕಾಂಗದಲ್ಲಿ, ಕಾರ್ಯಾಂಗದಲ್ಲಿ, ನ್ಯಾಯಾಂಗದಲ್ಲಿ, ಪತ್ರಿಕಾಂಗದಲ್ಲಿ ನಾವು ಇವತ್ತು ಭ್ರಷ್ಟ ವ್ಯವಸ್ಥೆಗೆ ಹುಜೂರ್ ಅಂತ ಇದ್ದೀವಿ. ಅಂತ ಭ್ರಷ್ಟ ವ್ಯವಸ್ಥೆಯ ಅಡಿಯಲ್ಲಿ ಇವತ್ತು ವಿವಿಧ ರಾಜ್ಯಗಳಲ್ಲಿ ಚುನಾವಣೆ ನಡೆದಿದ್ದಾವೆ. ವಿವಿಧ ರಾಜ್ಯಗಳಲ್ಲಿ ರಾಜಕೀಯ ಪಕ್ಷಗಳು ಗೆದ್ದು ಬಂದಿದ್ದಾವೆ, ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾವೆ ಮತ್ತು ಈ ಭ್ರಷ್ಟ ವ್ಯವಸ್ಥೆಯನ್ನ ಇವರು ಸಾಕಿ ಸಲಹುತ್ತಾ ಭಾರತದ ಮುಂದಿನ ಭವಿಷ್ಯಕ್ಕೆ ಮತ್ತು ಕರ್ನಾಟಕ ರಾಜ್ಯದ ಮುಂದಿನ ಭವಿಷ್ಯಕ್ಕೆ, ದೇಶದಲ್ಲಿರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಟೆರಿಟರಿ ಸ್ಟೇಟ್ಗಳಿರ್ಬೋದು, ಇಂಡಿಪೆಂಡೆಂಟ್ ಸ್ಟೇಟ್ಗಳಿರ್ಬೋದು, ಎಲ್ಲರೂ ಕೂಡ ಇವತ್ತು ನಾವು ಚುನಾವಣೆಗಳನ್ನ ಯಾವ ರೀತಿ ನಡೆಸ್ತಿದೀವಿ, ಅಕ್ರಮಗಳ ಮೂಲಕ, ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ, ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಕೋಮು ದಳ್ಳೂರಿಯ ಡಮರುಗವನ್ನು ನಾವು ಬಾರಿಸ್ತಾ, ಕೋಮು ದಳ್ಳೂರಿಯ ತಾಂಡವಗಳನ್ನ ಆಡ್ತಾ ಭ್ರಷ್ಟಾಚಾರ ಅನ್ನುವಂಥದ್ದನ್ನ ಇವತ್ತು ದೇಶದ ದಶ ದಿಕ್ಕಿನಲ್ಲಿ
ಪ್ರತಿಷ್ಠಾಪನೆ ಮಾಡಿ ಆ ಭ್ರಷ್ಟಾಚಾರದ ಪಾಪದ ಕೊಡದಲ್ಲಿ, ಆ ಭ್ರಷ್ಟಾಚಾರದ ಪಾಪದ ಕೂಪದಲ್ಲಿ ಇವತ್ತು ನಾವು ಚುನಾವಣೆಗಳನ್ನು ನಡೆಸ್ತಿದ್ದೀವಿ. ಯಾರಾದರೂ ಒಬ್ಬ ಅಭ್ಯರ್ಥಿ ದುಡ್ಡು ಕೊಡದೆ ಗೆದ್ದು ಬಂದಿದ್ದಾರೆ ಅಂತ ನಾವು ನೋಡಬೇಕು ಅಂದ್ರೆ ಇವತ್ತು ದುರ್ಬೀನುಗಳನ್ನು ಹಾಕಿಕೊಂಡು ಹುಡುಕ್ಬೇಕಾದಂತ ಪರಿಸ್ಥಿತಿ ಇದೆ. ಹಾಗಂತ ಎಲ್ಲ ಈ ಭ್ರಷ್ಟಾಚಾರ ಮಾಡ್ತಕ್ಕಂಥ, ಅಕ್ರಮ ಮಾಡ್ತಕ್ಕಂಥ, ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡ್ತಕ್ಕಂಥ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಆಪೋಷಣ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಚುನಾವಣೆಗಳು ನಡೆದು ಹೋಗೋದಾದ್ರೆ ಭಾರತ ದೇಶ ಅಂತಕ್ಕಂಥದ್ದು, ಭಾರತ ದೇಶದ ಭವಿಷ್ಯ ಅಂತಕ್ಕಂಥದ್ದು ಮತ್ತು ಈ ದೇಶದ ನಾಗರಿಕರ ಭವಿಷ್ಯಗಳಂತಕ್ಕಂಥದ್ದು ಮುಂದಿನ ದಿನದಲ್ಲಿ, ಈಗೇನು ಭಾರತ ದೇಶ ಶತಮಾನಗಳಿಂದ ವಂಶ ಪರಂಪರವಾಗಿ ಈ ಭಾರತ ದೇಶದಲ್ಲಿ ಯಾವ ಬಂಡವಾಳಶಾಹಿಗಳು, ಯಾವ ಪಟ್ಟಭದ್ರ ಹಿತಾಸಕ್ತಿಗಳು, ಯಾವ ಮಾನವ ವಿರೋಧಿ ಶಕ್ತಿಗಳು ಈ ದೇಶವನ್ನ ಉಳಿಗೆ ಮಾನ್ಯ ಪದ್ಧತಿ ಅಡಿಯಲ್ಲಿ ಈ ದೇಶವನ್ನ ಸರ್ವನಾಶ ಮಾಡಿದ್ದಾವೆ ಮತ್ತು ಜೀತ ಪದ್ಧತಿಯ ಅಡಿಯಲ್ಲಿ ಈ ದೇಶವನ್ನ ಸರ್ವನಾಶ ಮಾಡಿದ್ದಾರಲ್ಲ, ಭಾರತದ ಉದ್ದಗಲಕ್ಕೂ ವ್ಯವಸ್ಥೆ ಎಲ್ಲ ಹಂತಗಳಲ್ಲೂ ಕೂಡ ಈ ಗುಲಾಮಗಿರಿ ಪದ್ಧತಿಯನ್ನ ಜೀವಂತವಾಗಿಟ್ಟು ಗುಲಾಮಗಿರಿಯಲ್ಲಿ ಈ ದೇಶವನ್ನ ಕಟ್ಟಬೇಕು ಅಂತ ಹೋಗಿರ್ತಕ್ಕಂಥ ಈ ದೇಶದ ಇತಿಹಾಸದ ಆ ಕರಾಳ ಚರಿತ್ರೆಗಳನ್ನ, ಆ ಇತಿಹಾಸದ ಕ್ರೌರ್ಯವನ್ನ ಮತ್ತೊಮ್ಮೆ ನಾನು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷದ ನೇತಾರರುಗಳಿಗೆ, ಧುರೀಣರುಗಳಿಗೆ, ಮುತ್ಸದಿಗಳಿಗೆ ಎಚ್ಚರಿಕೆಯನ್ನ ಕೊಡೋದ್ರ ಮೂಲಕ ಈ ದೇಶವನ್ನ ಮತ್ತೊಮ್ಮೆ ನೀವು ಉಳಿಗಮಾನ್ಯ ಪದ್ಧತಿ ಅಡಿಗೆ ಕೊಂಡೊಯ್ಯುತ್ತಿದ್ದೀರಿ ಮತ್ತು ಈ ದೇಶವನ್ನ ಮತ್ತೊಮ್ಮೆ ನೀವು ಜೀತ ಪದ್ಧತಿ ಎಡೆಗೆ ಕೊಂಡೊಯ್ಯುತ್ತಿದ್ದೀರಿ, ಮತ್ತೊಮ್ಮೆ ಈ ದೇಶವನ್ನ ನೀವು ಒಂದು ಗುಲಾಮಗಿರಿಯ ಸಂಸ್ಕೃತಿಯ ಎಡೆಗೆ ನೀವು ಕೊಂಡೊಯ್ಯುತ್ತಿದ್ದೀರಿ ಅಂತಕ್ಕಂತಹ ಮಾತುಗಳನ್ನ, ಅತ್ಯಂತ ಗಂಭೀರವಾದ ಆರೋಪವನ್ನ ಮಾಡೋದ್ರ ಮೂಲಕ, ಅತ್ಯಂತ ನಿಷ್ಠೂರವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಇವತ್ತು ಎಲ್ಲ ರಾಜಕೀಯ ಪಕ್ಷದ ಏನು ಘಟಾನುಘಟಿ ಮುತ್ಸದಿಗಳಿದ್ದೀರಿ, ನೇತಾರರಿದ್ದೀರಿ ಮತ್ತು ಧುರೀಣರಿದ್ದೀರಿ ಈ ದೇಶದ ಉದ್ದಗಲಕ್ಕೂ, ತಾವೆಲ್ಲರೂ ಕೂಡ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಚುನಾವಣೆಗಳನ್ನು ನಡೆಸಬೇಕು. ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಸರ್ಕಾರಗಳನ್ನು ನೀವು ರಚನೆ ಮಾಡಬೇಕು. ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತವನ್ನ ನೀವು ಕೊಡಬೇಕು. ಇಲ್ಲದೆ ಹೋದಂತ ಸಂದರ್ಭದಲ್ಲಿ ಅದು ಭಾರತೀಯ ಜನತಾ ಪಕ್ಷವಾಗಿರ್ಬೋದು, ಕಾಂಗ್ರೆಸ್ ಪಕ್ಷವಾಗಿರ್ಬೋದು, ಇನ್ಯಾವುದೇ ಪಕ್ಷಗಳಾಗಿರ್ಬೋದು, ತಾವುಗಳು ಭ್ರಷ್ಟಾಚಾರದ ಮೂಲಕ ಗೆದ್ದು ಬಂದು ಒಂದು ಭ್ರಷ್ಟಾಚಾರಿ ಸರ್ಕಾರವನ್ನು ರಚನೆ ಮಾಡಿ ಒಂದು ಭ್ರಷ್ಟಾಚಾರದಿಂದ ಈ ದೇಶವನ್ನ ನೀವು ಛಿದ್ರಗೊಳಿಸಿ ಕೇವಲ 1% ಜನ ಅಥವಾ 2% ಜನ ಈ ದೇಶದಲ್ಲಿ ಅತಿ ಹೆಚ್ಚಂದ್ರೂ ಕೂಡ ಇವತ್ತು ಸಾವಿರಾರು ಕೋಟಿಗಳನ್ನ, ಲಕ್ಷ ಕೋಟಿಗಳನ್ನ ಲೂಟಿ ಹೊಡೆದು ಈ ದೇಶದ ಪ್ರಜಾಪ್ರಭುತ್ವದ ಅದ್ಭುತವಾಗಿರೋ ಸೌಂದರ್ಯಕ್ಕೆ ನೀವೆಲ್ಲ ಕಪ್ಪು ಚುಕ್ಕೆಗಳಾಗಿ ಕಂಗೊಳಿಸ್ತಾ ಇದ್ದೀರಿ. ಇವತ್ತು ಒಬ್ಬ ಅಭ್ಯರ್ಥಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿಗಳನ್ನ, ಕನಿಷ್ಠ ಪಕ್ಷ ಒಂದು ವಿಧಾನಸಭಾ ಕ್ಷೇತ್ರಕ್ಕಾದ್ರೆ 50 ಕೋಟಿಯಿಂದ 100 ಕೋಟಿ, ಬೆಂಗಳೂರಿನಂತ ಅತಿ ದೊಡ್ಡ ನಗರಗಳಲ್ಲಿ, ಮುಂಬೈನಂತ ಅತಿ ದೊಡ್ಡ ನಗರಗಳಲ್ಲಿ, ದೆಹಲಿ ಅಂತಕ್ಕಂಥ ಅತಿ ದೊಡ್ಡ ಪಟ್ಟಣಗಳಲ್ಲಿ ಕಾರ್ಪೊರೇಟರ್ಗಳು ಒಂದು ಚುನಾವಣೆಯಲ್ಲಿ ಗೆದ್ದು ಬರಬೇಕು ಅಂದ್ರೆ ಇವತ್ತು 50 ಕೋಟಿ 100 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳಿದಾವೆ. ಅದರಲ್ಲೂ ವಿಶೇಷವಾಗಿ ಜಿದ್ದಿನ ಹೋರಾಟ ನಡೀತಕ್ಕಂಥ ಕ್ಷೇತ್ರಗಳಲ್ಲಿ 200 ಕೋಟಿ 250 ಕೋಟಿ ಖರ್ಚು ಮಾಡಿ ಗೆದ್ದು ಬರಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಭಾರತದ ಪ್ರಜಾಪ್ರಭುತ್ವ ಅತ್ಯಂತ ಬಲಹೀನಗೊಳ್ತಾ ಇದೆ. ಭಾರತದ ಪ್ರಜಾಪ್ರಭುತ್ವ ಈ ಭ್ರಷ್ಟಾಚಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಪ್ರತೀಕವಾಗಿ ಇವತ್ತು ಭಾರತ ದೇಶಕ್ಕೆ
ಅಪಾಯಕಾರಿಯಾಗಿ ಕಂಗೊಳಿಸ್ತಾ ಇದೆ ಅನ್ನುವುದಾದ್ರೆ, ಇವತ್ತು ರಾಜಕೀಯ ಪಕ್ಷಗಳು ಅದರ ನೈತಿಕ ಹೊಣೆಯನ್ನು ಹೊತ್ತುಕೊಳ್ಬೇಕು. ಇವತ್ತು ನೋಡ್ರಿ, ಶಾಸಕಾಂಗದಲ್ಲಿ, ಕಾರ್ಯಾಂಗದಲ್ಲಿ, ನ್ಯಾಯಾಂಗದಲ್ಲಿ, ಪತ್ರಿಕಾಂಗದಲ್ಲಿ ಭ್ರಷ್ಟಾಚಾರ, ಅದರಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನುವಂಥದ್ದು ರುದ್ರನರ್ತನ ಮಾಡ್ತಾ ಇದೆ ಭಾರತ ದೇಶದಲ್ಲಿ. ನೀವು ಯಾವುದೇ ಇಲಾಖೆಗೆ ಹೋಗಿ, ಒಂದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಭಾರತದ ರಾಷ್ಟ್ರಪತಿ ಭವನದವರೆಗೂ ಕೂಡ ಭ್ರಷ್ಟಾಚಾರ ನಡೀತಿದೆ ಅಂದ್ರೆ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ 150 ಕೋಟಿ ಜನ ಭಾರತೀಯರು ನಮ್ಮ ಆತ್ಮ ಸಾಕ್ಷಿಯಿಂದ ನಾವು ಒಪ್ಕೊಳ್ಬೇಕಾಗುತ್ತೆ. ಇಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಭಾರತದಲ್ಲಿ ನಡೀತಾ, ಇದನ್ನ ನಾವು ಪ್ರಜಾಪ್ರಭುತ್ವದ ಸೌಂದರ್ಯ ಅಂತ ನಾವು ವಿಶ್ಲೇಷಣೆ ಮಾಡೋದಾದ್ರೆ ನಿಜಕ್ಕೂ ನಾವು ಅಪರಾಧಿಯ ಸ್ಥಾನದಲ್ಲಿ ನಿಂತು ಭಾರತ ದೇಶಕ್ಕೆ ನಾವು ದ್ರೋಹ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ನಾವು ಒಪ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದೊಂದು ರಾಜಕೀಯ ಪಕ್ಷದ, ಪ್ರತಿಯೊಂದೊಂದು ಸಂಘಟನೆಯ, ಪ್ರತಿಯೊಂದೊಂದು ವ್ಯವಸ್ಥೆಯ ಏನು ಕೀಗಳಂತ ಕರೀತಾರಲ್ಲ, ಮಾಸ್ಟರ್ ಮೈಂಡ್ಗಳು, ಎಲ್ಲ ಕ್ಷೇತ್ರದವರು ಇದು ಒಪ್ಕೋಬೇಕಾಗುತ್ತೆ. ಕೇವಲ ಈ ದೇಶದಲ್ಲಿ 1%, 2% ಜನ ಅಥವಾ ಅತಿ ಹೆಚ್ಚಂದ್ರೂ ಕೂಡ ಒಂದು 5% ಜನ ಈ ದೇಶವನ್ನ ಪಕ್ಷಗಳ ಹೆಸರಿನಲ್ಲಿ, ಸಂವಿಧಾನದ ಹೆಸರಿನಲ್ಲಿ, ಕಾನೂನು ಕಾಯ್ದೆಗಳ ಹೆಸರಿನಲ್ಲಿ, ಶಾಸಕಾಂಗದ ಹೆಸರಿನಲ್ಲಿ, ಕಾರ್ಯಾಂಗದ ಹೆಸರಿನಲ್ಲಿ, ನ್ಯಾಯಾಂಗದ ಹೆಸರಿನಲ್ಲಿ, ಪತ್ರಿಕಾಂಗದ ಹೆಸರಿನಲ್ಲಿ ಮತ್ತು ವಿವಿಧ ಹೆಸರುಗಳಲ್ಲಿ ಈ ದೇಶವನ್ನ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪವನ್ನಾಗಿ ಮಾಡಿದ್ದೀವಿ. ಇವತ್ತು ಈ ದೇಶದಲ್ಲಿ ಏನು ಕಳೆದ 2 ತಿಂಗಳಿನಿಂದ ಚುನಾವಣೆಗಳು ವಿಚಾರಗಳನ್ನು ಕುರಿತು ರಾಜಕೀಯ ಪಕ್ಷದ ಮುತ್ಸದಿಗಳು, ನೇತಾರರು, ಧುರೀಣರುಗಳು ಮತ್ತು ಮಾಧ್ಯಮದ ಮಿತ್ರರು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾಂಗದ ಪಂಡಿತೋತ್ತಮರು ಮತ್ತು ಘನ ಪಂಡಿತರುಗಳು ಇವತ್ತು ಈ ದೇಶದ ಏನು ಚುನಾವಣೆಯ ಫಲಿತಾಂಶ ಬಂತು, ಒಂದು 5 ರಾಜ್ಯದಲ್ಲಿ ಚುನಾವಣೆಗಳು ನಡೆದವು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತೃಣಮೂಲ ಕಾಂಗ್ರೆಸ್ಸಿನ ಏನು ಯಾಟ್ರಿಕ್ ಹೀರೋ ಸಂಸ್ಕೃತಿಯನ್ನ ನಾವು ಹಿಮ್ಮೆಟ್ಟಿಸಿ ಪಶ್ಚಿಮ ಬಂಗಾಳದಲ್ಲಿ ನಾವು ಪ್ರಜಾಪ್ರಭುತ್ವವನ್ನ ಬಹಳ ದೊಡ್ಡದಾಗಿ ಕಟ್ಟಿ ತೋರಿಸ್ತೀವಿ ಅಂತ ಹೇಳ್ಕೊಳ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇವತ್ತು ಕಳೆದ 12 ವರ್ಷದಲ್ಲಿ ಭಾರತ ದೇಶದಲ್ಲಿ ಮೋದಿಯ ನೇತೃತ್ವದ ಸರ್ಕಾರ, ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ, ಅಮಿತ್ ಶಾ ನೇತೃತ್ವದ ಸರ್ಕಾರ, RSS ವಿಶ್ವ ಹಿಂದೂ ಪರಿಷತ್, ಹಿಂದೂ ಪರ ಸಂಘಟನೆಗಳ ಸರ್ಕಾರ ಏನು ಇವತ್ತು ಭಾರತ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿದೆಯಲ್ಲ, ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ರುದ್ರನರ್ತನ ಮಾಡ್ತಾ ಇದೆ ಈ ದೇಶದಲ್ಲಿ, ಎಷ್ಟರ ಮಟ್ಟಿಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನೋದು ಇವತ್ತಿಗೂ ಕೂಡ ತುಂಬಿ ತುಳುಕಾಡ್ತಾ ಇದೆ ಈ ದೇಶದಲ್ಲಿ ಅಂತಕ್ಕಂಥದನ್ನ ನಾವೆಲ್ಲ ಸ್ವತಃ ಕಣ್ಣಿಂದ ನೋಡ್ತಾ ಇದ್ದೀವಿ, ಕಿವಿಯಲ್ಲಿ ತುಂಬಿಸ್ಕೋತಾ ಇದ್ದೀವಿ. ಆ ಭ್ರಷ್ಟಾಚಾರದ ರುದ್ರನರ್ತನದ ಶಬ್ದಗಳನ್ನ ಮತ್ತು ಆ ಕೈ ಘಟನೆಗಳನ್ನು ನೋಡ್ತಾ ಇದ್ದೀವಿ ಇವತ್ತು. ಇಂಥ ಸಂದರ್ಭದಲ್ಲಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿದೆ. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷದ ಮೋದಿ ಅಂಡ್ ಅಮಿತ್ ಶಾ ಅವರು ದೇಶದ್ರೋಹಿಗಳನ್ನೆಲ್ಲ ಮಟ್ಟ ಹಾಕಿ ಪಶ್ಚಿಮ ಬಂಗಾಳವನ್ನ ಭಾರತದ ಅತ್ಯಂತ ಮಾದರಿಯಾಗಿರ್ತಕ್ಕಂಥ ಒಂದು ರಾಜ್ಯವನ್ನಾಗಿ ಪುನರ್ ನಿರ್ಮಾಣ ಮಾಡುತ್ತೇವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ವಿಜಯೋತ್ಸವಗಳನ್ನು ಆಚರಿಸ್ಕೊಳ್ತಾ ಇದ್ರು. ಮತ್ತೆ ಆ ನಿಟ್ಟಿನಲ್ಲೂ ಕೂಡ ಚುನಾವಣೆಯ ತಾಲೀಮನ್ನ ಕೂಡ ಮಾಡಿದ್ರು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷ. ಮತ್ತೆ ಈ ನಿಟ್ಟಿನಲ್ಲಿ ಮುಂದುವರೆದು ಅಸ್ಸಾಂನಲ್ಲಿ ಯಾಟ್ರಿಕ್ ಹೀರೋ ಆಗಿ 3ನೇ ಅವಧಿಗೆ ಭಾರತೀಯ ಜನತಾ ಪಕ್ಷ ಕಮಲ ಅರಳುವುದರ ಮೂಲಕ ಹಿಂದುತ್ವದ ಧ್ವಜವನ್ನು ನೆಟ್ಟು ಅಸ್ಸಾಂ ರಾಜ್ಯವನ್ನ ಈ ದೇಶದ ಮತ್ತೊಂದು ಮಾದರಿ ರಾಜ್ಯವನ್ನಾಗಿ ಪುನರ್ ನಿರ್ಮಾಣ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಭಾರತೀಯ ಜನತಾ ಪಕ್ಷ ಉಚ್ಚಾರಣೆ ಮಾಡಿದೆ ಕೂಡ. ಆದರೂ ವಾಸ್ತವದಲ್ಲಿ ಅವರು ಪಾಂಡಿಚೇರಿಯಲ್ಲಿ
ಅಧಿಕಾರವನ್ನ ಹಿಡಿದಿದ್ದಾರೆ. ಹಾಗೆ ಕಾಂಗ್ರೆಸ್ ಪಕ್ಷ ಕೇರಳದಲ್ಲಿ ಅಧಿಕಾರವನ್ನ ಹಿಡಿದು ತನ್ನ ಬೆನ್ನನ್ನು ತಾನು ಕಾಂಗ್ರೆಸ್ ಪಕ್ಷ ತಟ್ಕೊಂಡಿದೆ. ಮತ್ತೆ ಇನ್ನು ಮುಂದುವರೆದು ಹೇಳೋದಾದ್ರೆ, ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷವಾಗಿದ್ದ, ಕರುಣಾನಿಧಿಯ ಸುಪುತ್ರರಾಗಿದ್ದ ಸ್ಟಾಲಿನ್ ಸೋತು ಸುಣ್ಣವಾಗಿದ್ದಾರೆ. ಮತ್ತು ಸ್ಟಾಲಿನ್ ರವರ ಮಗ ದಯಾನಿಧಿ ಮಾರನ್ ಗೆದ್ದು ಅಲ್ಲಿ ಪಕ್ಷ ಸೋತಿದ್ದರಿಂದ ಅವರು ತವಕದಲ್ಲಿದ್ದಾರೆ. ಇನ್ನೊಂದು ಕಡೆ ನೈಜ ಪ್ರಜಾಪ್ರಭುತ್ವದ ಮಾದರಿಯ ರೂಪದಲ್ಲಿ ಮಾಡೆಲ್ ಡೆಮೋಕ್ರಸಿಯನ್ನ ತಮಿಳುನಾಡಿನ ಒಂದು ಆಡಳಿತದಲ್ಲಿ ಕೊಡಬೇಕು ಅನ್ನುವಂಥ ಒಂದು ಚಿಂತನೆಗಳನ್ನು ಇಟ್ಟುಕೊಂಡು ತಮಿಳುನಾಡಿನ ಹೆಸರಾಂತ ಕ್ರಾಂತಿಕಾರಿ ಯುವ ನಟ ವಿಜಯ್ ಒಂದು ಹೊಸ ಪಕ್ಷವನ್ನ ಕಟ್ಟಿ ಅಲ್ಲಿ ಜನರು ಎಷ್ಟು ಇವತ್ತು ಪ್ರಾದೇಶಿಕ ಪಕ್ಷಗಳಿಂದ ರಾಷ್ಟ್ರೀಯ ಪಕ್ಷಗಳಿಂದ ಅವರು ಮಾಡುವಂತ ಭ್ರಷ್ಟಾಚಾರ, ಗುಂಡಾಗಿರಿ, ದೌರ್ಜನ್ಯ, ದಬ್ಬಾಳಿಕೆ, ಲೂಟಿ, ಹಗಲು ದರೋಡೆಗಳಿಂದ ಬೇಸತ್ತಿದ್ದಾರೆ ಅನ್ನೋದಕ್ಕೆ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷವನ್ನ ಕಟ್ಟಿದ ಮತ್ತು ತಮಿಳುನಾಡಿನ ಯುವಕರ ಪಾಲಿನ ತಲೈವ ಮತ್ತು ತಮಿಳುನಾಡಿನ ಜನಪ್ರಿಯ ಜನಾನುರಾಗಿ ನಟ ವಿಜಯ್ ತಮಿಳುನಾಡಿನಲ್ಲಿ ಗೆಲುವನ್ನು ಸಾಧಿಸಿರೋದನ್ನ ನೋಡಿದಾಗ ಪ್ರಾದೇಶಿಕ ಪಕ್ಷಗಳ ವಿರುದ್ಧ, ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಆ ಪಕ್ಷದ ಮುಖಂಡರುಗಳು ಮಾಡತಕ್ಕಂಥ ಸಾವಿರಾರು ಕೋಟಿ ಅಕ್ರಮವಾಗಿರ್ತಕ್ಕಂಥ ಹಣ ಮತ್ತು ಅವರು ಮಾಡ್ತಕ್ಕಂಥ ಸಾವಿರಾರು ಕೋಟಿ ಬೇನಾಮಿ ಆಸ್ತಿಗಳು ಮತ್ತು ಅವರು ಈ ದೇಶವನ್ನ, ಈ ರಾಜ್ಯವನ್ನ ಯಾವ ರೀತಿಯಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪವನ್ನಾಗಿ ಮಾಡಿಟ್ಟಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಗೋಚರಿಸ್ತಾ ಇದೆ. ಟಿವಿಕೆ ಪಕ್ಷದ ವಿಜಯ್ ಗೆಲುವು ತಮಿಳುನಾಡಿನಲ್ಲಿ ನಿಜಕ್ಕೂ ಕೂಡ ಪ್ರಾದೇಶಿಕ ಪಕ್ಷಗಳಿಗೆ ಮತ್ತು ಸಾಂಪ್ರದಾಯಿಕ ಪ್ರಾದೇಶಿಕ ಪಕ್ಷಗಳಿಗೆ, ಅದರಲ್ಲೂ ವಿಶೇಷವಾಗಿ ಮತ್ತು ಮುಂದುವರೆದು ಹೇಳೋದಾದರೆ ರಾಷ್ಟ್ರೀಯ ಪಕ್ಷಗಳಿಗೆ ಭಾರತದ ಪ್ರಜಾಪ್ರಭುತ್ವದ ಒಂದು ಚೆಡಿಯೇಟು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಹಾಗಾಗಿ ಇವತ್ತೇನು ಘನ ಮಾಧ್ಯಮದ ಮಿತ್ರರು ಈ ದೇಶದ ಉದ್ದಗಲಕ್ಕೂ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಗೆದ್ದು ಬಂದ ಅಭ್ಯರ್ಥಿಗಳ ವಿವಿಧ ಮೂಲಗಳನ್ನು ಪರಿಚಯ ಮಾಡಿಕೊಡುವಂತ ಒಂದು ಸಂದರ್ಭದಲ್ಲಿ ಇದೇ ಭಾರತದ ಘನ ಮಾಧ್ಯಮಗಳು ಬಿಜೆಪಿಯ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮದೇ ಆದ ಆಯಾಮದಲ್ಲಿ ವಿಶ್ಲೇಷಣೆಗಳನ್ನು ಮಾಡುವಂತ ಸಂದರ್ಭದಲ್ಲಿ ಇವತ್ತು ಭಾರತ ದೇಶದ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಆಗಿದ್ರೂ ಕೂಡ ಇವತ್ತು ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನುವಂಥದ್ದು ಹೆಚ್ಚೆಚ್ಚಾಗಿ ಅತಿ ದೊಡ್ಡದಾಗಿ ರುದ್ರನರ್ತನ ಮಾಡ್ತಾ ಇದೆ ಅಂತಕ್ಕಂತಹ ದೀಪದ ಕೆಳಗಡೆ ಕತ್ತಲು ಹೇಗಿರುತ್ತೋ ಹಾಗೆ ನನ್ನ ದೇಶದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಏನು ಜಗತ್ತಿನಲ್ಲಿ ಇದೆಯಲ್ಲ, ನನ್ನ ದೇಶದ ಪ್ರಜಾಪ್ರಭುತ್ವ, ಆ ಪ್ರಜಾಪ್ರಭುತ್ವ ಅಂತಕ್ಕಂಥ ಅತಿ ದೊಡ್ಡ ದೀಪದ ತೆಳಗಡೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಕ್ಕಂಥ ಕತ್ತಲು ಆವರಿಸಿಕೊಂಡಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ಈ ದೇಶ ಉಳಿಬೇಕು, ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕು ಮತ್ತು ಈ ದೇಶದ ಸಂವಿಧಾನ ಉಳಿಬೇಕು ಅಂದ್ರೆ ಎಲ್ಲ ರಾಜಕೀಯ ಪಕ್ಷದ ನೇತಾರರುಗಳು, ಮುತ್ಸದಿಗಳು, ಧುರೀಣರುಗಳು ಇವತ್ತು ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಆಡಳಿತವನ್ನ ಕೊಡಬೇಕು. 2014ರಲ್ಲಿ ನಾನು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆಯನ್ನ ಮಾಡಿದ್ದೆ. 100ಗೆ 1000% ನಾನು ತೆಗೆದುಕೊಂಡ ಓಟಗಳು 2000 ದಾಟಲಿಲ್ಲ. 1700 ಚಿಲ್ಲರೆ ಓಟ್ಗಳನ್ನು ನಾನು ತೆಗೆದುಕೊಂಡಿದ್ದೆ. ಯಾರಿಗೂ ನಾನು ಒಂದು ಕರಪತ್ರ ಕೊಡಲಿಲ್ಲ, ಯಾರಿಗೂ ಕೈ ಮುಗಿದು ನಾನು ಒಂದು ಓಟ್ ಹಾಕಿ ಅಂತ ಕೇಳಲಿಲ್ಲ. ಆದರೆ 2014ರಲ್ಲಿ ಮೋದಿಯವರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳು, ನಮ್ಮ ಭಾರತ ದೇಶದ ಅತ್ಯಂತ ಜನಪ್ರಿಯ ಜನಾನುರಾಗಿ ಪ್ರಧಾನಿಗಳು, ಅದರಲ್ಲೂ ನಮ್ಮ ದೇಶದ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ರಾಜಕಾರಣದ
ಕೀರ್ತಿ ಕಳಶ ಮತ್ತು ಕಿರೀಟ ಅಂದ್ರೆ ತಪ್ಪಾಗಲಾರದು ಮೋದಿ ಅವ್ರು ಏನ್ ಹೇಳಿದ್ರು, ಈ ದೇಶದ ಕೋಟ್ಯಾಂತರ ಯುವ ಜನರನ್ನ, ಅದರಲ್ಲೂ ವಿಶೇಷವಾಗಿ ವಿದ್ಯಾವಂತರನ್ನ ಕುರಿತು 2014 ಸಾರ್ವತ್ರಿಕವಾಗಿರ್ತಕ್ಕಂಥ ಲೋಕಸಭೆಯ ಚುನಾವಣೆಯ ಎಲ್ಲ ಚುನಾವಣಾ ರ್ಯಾಲಿಗಳಲ್ಲಿ ಅವರು 2 ಪ್ರಮುಖವಾದ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ರು. ಒಂದನೇದಾಗಿ ಭ್ರಷ್ಟಾಚಾರದ ವಿರುದ್ಧ ಸಮರವನ್ನ ಸಾರಿ, ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ಈ ದೇಶದಲ್ಲಿ ನಿರ್ನಾಮ ಮಾಡಿ ಒಂದು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತವನ್ನ ಕೊಡ್ತೇನೆ, ಒಂದು ಸ್ವಚ್ಛವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆಡಳಿತವನ್ನ ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು. ಅದರಲ್ಲಿ ಸಂಪೂರ್ಣವಾಗಿ ಮೋದಿರವರು ವಿಫಲರಾದ್ರು ಮತ್ತು ಈ ದೇಶವನ್ನ ಹಿಂದೆಂದೂ ಈ ದೇಶ ಕಂಡರಿಯದಂತ ಭ್ರಷ್ಟಾಚಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪದಲ್ಲಿ ಈ ದೇಶವನ್ನ ಮೋದಿಯವರು ಮುಳುಗಿಸಿದ್ರು ಮತ್ತು ಈ ದೇಶದ ಜನರನ್ನ ಮತ್ತು ಈ ದೇಶದ ಪ್ರಜಾಪ್ರಭುತ್ವವನ್ನ ಮೋದಿಯವರು ಸಾಂಪ್ರದಾಯಿಕ ಭ್ರಷ್ಟಾಚಾರದ ರಾಜಕಾರಣಕ್ಕೆ ಹಿಡಿದ ಒಂದು ಕೈಗನ್ನಡಿಯ ರೂಪದಲ್ಲಿ ಈ ದೇಶದ ಪ್ರಜಾಪ್ರಭುತ್ವವನ್ನ ಮತ್ತೊಂದು ಆತಂಕದೆಡೆಗೆ, ಮತ್ತೊಂದು ಭಯಂಕರವಾಗಿರ್ತಕ್ಕಂಥ ಬೀಭತ್ಸಕಾರಿಯಾಗಿರ್ತಕ್ಕಂಥ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವವನ್ನ, ಅದು ಭ್ರಷ್ಟಾಚಾರದ ಪ್ರಜಾಪ್ರಭುತ್ವವನ್ನ ಇಲ್ಲಿ ನಿರ್ಮಾಣ ಮಾಡಿದರೆ ಮೋದಿಯವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಈ ದೇಶದ ದೇಶಭಕ್ತನಾಗಿ ನಾನು ಮೋದಿಯವರ ವಿರುದ್ಧ ನೇರವಾಗಿರ್ತಕ್ಕಂಥ ಆರೋಪವನ್ನ ಮಾಡದೆ ಹೋದ್ರೆ ನನ್ನ ತಾಯಿ ಭಾರತ ಮಾತೆ ನನ್ನನ್ನು ಕ್ಷಮಿಸಲ್ಲ ಮತ್ತು ನನ್ನನ್ನು ಸೃಷ್ಟಿ ಮಾಡಿದ ದೇವ್ರು ಕ್ಷಮಿಸಲ್ಲ ಮತ್ತು ಈ ದೇಶದ ಜನ, ಈ ರಾಜ್ಯದ ಜನ ನನ್ನನ್ನು ಕ್ಷಮಿಸಲ್ಲ. ಹಾಗಾಗಿ ಎರಡನೇದಾಗಿ ಮೋದಿಯವರು ಭಯೋತ್ಪಾದಕರ ವಿರುದ್ಧ, ಒಂದನೇದಾಗಿ ಅವ್ರು ಹೇಳಿದ್ರು ಭ್ರಷ್ಟಾಚಾರ ಮುಕ್ತ ಭಾರತವನ್ನಾಗಿ ನಿರ್ಮಾಣ ಮಾಡ್ತೇನೆ, ಯುವಕರ ಕೈಗೆ ಅತಿ ದೊಡ್ಡ ಶಕ್ತಿಯನ್ನ ಕೊಡ್ತೇನೆ, ಯುವಕರು ಈ ದೇಶದ ಕ್ರಾಂತಿಕಾರಿ ಸೈನಿಕರ ರೂಪದಲ್ಲಿ ಈ ದೇಶವನ್ನ ಕಟ್ಟಬೇಕು, ಈ ದೇಶವನ್ನ ಕಾಯಬೇಕು ಅಂತ ಅವರು ಮುಂದುವರೆದು ಭಾಷಣವನ್ನ ಮಾಡ್ತಾ ಭಯೋತ್ಪಾದಕರನ್ನ ಈ ದೇಶದಲ್ಲಿ ಮಟ್ಟ ಹಾಕ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಒಂದನೇ ವಿಚಾರ, ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ ಕೊಡೋದ್ರಲ್ಲಿ ಮೋದಿಯವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಮೋದಿಯವರು ಕಳೆದ 12 ವರ್ಷದಲ್ಲಿ ನನ್ನ ಐ ಪಿಚ್ ನಾಲೆಜಲ್ಲಿ ನಾನು ಥಿಂಕ್ ಮಾಡೋದಾದ್ರೆ 1,000 ಲಕ್ಷ ಕೋಟಿಗಳವರೆಗೆ ಅವರು ವಿವಿಧ ಮೂಲಗಳ ಮೂಲಕ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅಂತಕ್ಕಂಥ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನ ನಾನು ಮೋದಿಯವರ ಮೇಲೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಮೋದಿ ಅವರಿಗೆ ಏನಾದರೂ ಅನುಮಾನಗಳಿದ್ರೆ ನಾನು ಮಾಡ್ತಕ್ಕಂಥ ಆರೋಪದ ಮೇಲೆ ಮೋದಿಯವರು ಖಂಡಿತವಾಗಿಯೂ ಕೂಡ ನನ್ನನ್ನ ಈ ದೇಶದ ಎಲ್ಲ ರಾಜ್ಯ ಸರ್ಕಾರಗಳ ಮೇಲೆ ಮತ್ತು ಮೋದಿಯವರ ನೇತೃತ್ವದ ಸರ್ಕಾರದ ಮೇಲೆ ತನಿಖಾ ಸಂಸ್ಥೆಯ, ಅದು CBI ಇರ್ಬೋದು, ED ಇರ್ಬೋದು, IT ಇರ್ಬೋದು, NIA ಇರ್ಬೋದು ಮತ್ತು ಇನ್ನಿತರ ಆರ್ಥಿಕ ಅಪರಾಧಗಳನ್ನು ನಿಗ್ರಹ ಮಾಡತಕ್ಕಂಥ ತನಿಖಾ ಸಂಸ್ಥೆಗಳ ಮುಖ್ಯಸ್ಥನನ್ನಾಗಿ ನನ್ನನ್ನೇ ನೇಮಕ ಮಾಡಿದ್ರೆ ಮೋದಿಯವರು ಮತ್ತು ಮೋದಿಯವರ ಟೀಮ್ 1,000 ಲಕ್ಷ ಕೋಟಿಗಳು ಅಂದ್ರೆ ಭಾರತದ ಬಜೆಟ್ ಅನ್ನ ಲೆಕ್ಕದಲ್ಲಿ ನಾನು ಹೇಳೋದಾದ್ರೆ 5 ವರ್ಷಗಳ ಕಾಲ ಈ ದೇಶವನ್ನ ನಡೆಸಬಹುದು, ಅಷ್ಟು ದುಡ್ಡನ್ನ ಮೋದಿಯವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಮೋದಿಯವರಿಗೆ ನೇರವಾಗಿ ಆರೋಪವನ್ನ ಮಾಡಿ ಅತ್ಯಂತ ಪ್ರಾಮಾಣಿಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು, ಮೋದಿಯವರು ಈ ದೇಶಕ್ಕೆ ಒಂದು ಉಪಕಾರ ಮಾಡಿದ್ದಾರೆ. ಒಂದು ಕಡೆ ಭ್ರಷ್ಟಾಚಾರ ಮಾಡಿದ್ದಾರೆ, 1,000 ಲಕ್ಷ ಕೋಟಿ ಅಂತ ಮೋದಿಯವರ ಮೇಲೆ ಆರೋಪ ಮಾಡಿದೆ. ಆದ್ರೆ ಮೋದಿಯವರು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಕಾರ್ಯದ ಮೇಲೆ ಕೂಡ ನಾನು 1 ನಿಮಿಷ ಮಾತಾಡಲೇಬೇಕಾಗುತ್ತೆ. ಮೋದಿಯವರು ಏನಂತ ಅದ್ಭುತವಾದ ಕಾರ್ಯವನ್ನ ಈ ದೇಶದಲ್ಲಿ ಮಾಡಿದ್ದಾರೆ ಅಂದ್ರೆ, ಭ್ರಷ್ಟಾಚಾರದ ವಿರುದ್ಧ ಅವರು ಮಾತು ಕೊಟ್ಟು ಅವರೇ ಭ್ರಷ್ಟಾಚಾರಿಗಳಾಗಿದ್ದಾರೆ. 1ನೇ ಆರೋಪ ಆಯ್ತಂದು. 2ನೇದು, ಅವ್ರನ್ನ ಬೆನ್ನು ತಟ್ಟಿ, ಅವ್ರನ್ನ ಶ್ಲಾಘಿಸಿ, ಅವ್ರನ್ನ ಪ್ರಶಂಸೆ ಮಾಡಿ, ಅವ್ರನ್ನ ಸನ್ಮಾನ ಮಾಡಬೇಕಾಗಿರೋ ಯಾವ ವಿಚಾರವನ್ನು ನಾನು ಇವಾಗ ಮಾತಾಡ್ತಿದ್ದೀನಿ ಅಂದ್ರೆ, ಭಯೋತ್ಪಾದಕತೆಯ ವಿರುದ್ಧ ದೇಶದ ಒಳಗಡೆ ಮತ್ತು ದೇಶದ ಹೊರಗಡೆ ಮತ್ತು ಪ್ರಪಂಚದಾದ್ಯಂತ ಯಾವ ಇಡೀ ವಿಶ್ವದ ಅತಿ ದೊಡ್ಡ ಡೆಮಾಕ್ರಸಿಯ ನಾನು ಅಡ್ವೈಸರ್, ಟೀಚರ್ ಅಂತ ಹೇಳ್ಕೊಳ್ತಕ್ಕಂಥ ಅಮೆರಿಕ ದೇಶ ಯಾವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಮತ್ತು ಎಲ್ಲ ದೇಶಗಳ ನೀತಿ ನಿರ್ಧಾರಗಳ ಬಗ್ಗೆ ಅವರು ತೀರ್ಮಾನಗಳನ್ನು ತೆಗೆದುಕೊಂಡು ಅವರು ಡೈರೆಕ್ಷನ್ಗಳನ್ನು ಕೊಡೋದ್ರ ಮೂಲಕ ನಮಗೆ ಆರ್ಡರ್ಗಳನ್ನು ಮಾಡ್ತಾ ಹೋಗ್ತಿದ್ರಲ್ಲ, ಅಂತ ಅಮೆರಿಕ ದೇಶವನ್ನು ಹಿಂದಿಕ್ಕಿ ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಯವರು ಭಯೋತ್ಪಾದಕತೆಯ ವಿರುದ್ಧ ಅದ್ಭುತವಾಗಿರ್ತಕ್ಕಂಥ ಸಮರವನ್ನ ಸಾರಿ, ದೇಶದೊಳಗಡೆ ನಡೀತಕ್ಕಂಥ ಭಯೋತ್ಪಾದಕತೆ,
ದೇಶದ ಹೊರಗಡೆ ನಡೀತಕ್ಕಂಥ ಭಯೋತ್ಪಾದಕತೆ ಎಲ್ಲವನ್ನು ಸಂಪೂರ್ಣವಾಗಿ ಮಟ್ಟ ಹಾಕಿದ್ದಾರೆ. ಅಷ್ಟರ ಮಟ್ಟಿಗೆ ನಾನು ಮೋದಿಯವರ ಭಯೋತ್ಪಾದಕತೆಯ ವಿರುದ್ಧದ ಹೋರಾಟಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ. ಇನ್ನು ಮುಂದುವರೆದು ನಾನು ಹೇಳೋದಾದ್ರೆ, ಈ ದೇಶ ಉಳಿಬೇಕು, ಈ ರಾಜ್ಯ ಉಳಿಬೇಕು, ಮತ್ತು ಈ ದೇಶ ಸುಭದ್ರವಾಗಿರಬೇಕು, ಈ ದೇಶಕ್ಕೆ ಒಂದು ರಕ್ಷಣೆ ಬೇಕು, ಈ ದೇಶದ ಜನಕ್ಕೊಂದು ರಕ್ಷಣೆ ಬೇಕು, ಈ ದೇಶಕ್ಕೆ ಒಂದು ಭದ್ರತೆ ಬೇಕು, ಈ ದೇಶದ ಜನತೆಗೆ ಒಂದು ಭದ್ರತೆ ಬೇಕು ಅಂತಕ್ಕಂಥ ವಿಚಾರಗಳನ್ನ ಕುರಿತು ನಾನು ಮಾತನಾಡುವಾಗ, ಈ ದೇಶದ ಎಲ್ಲ ಚುನಾವಣೆಗಳು ಕೂಡ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಚುನಾವಣೆಗಳಾಗಿ ನಡೆದು ಬರಬೇಕು ಮತ್ತು ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಒಂದು ಚುನಾವಣೆ ವ್ಯವಸ್ಥೆಯಲ್ಲಿ ಅಭ್ಯರ್ಥಿಗಳು ಗೆದ್ದು ಬಂದಾಗ ಮಾತ್ರ ಒಂದು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಸರ್ಕಾರವನ್ನು ನಾವು ರಚನೆ ಮಾಡಬಹುದು. ಒಂದು ಭ್ರಷ್ಟಾಚಾರವಾಗಿರ್ತಕ್ಕಂಥ ಸರ್ಕಾರವನ್ನ ರಚನೆ ಮಾಡೋದ್ರಿಂದ ಖಂಡಿತವಾಗಿ ಕೂಡ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ನನ್ನ ದೇಶದ ಪ್ರತಿಯೊಬ್ಬೊಬ್ಬರಿಗೂ ಎಲ್ಲ ರೀತಿಯ ನ್ಯಾಯವನ್ನ ನಾವು ಕೊಡಬಹುದು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ, ಈ ಸಂದರ್ಭದಲ್ಲಿ ಇವಾಗೇನು ಚುನಾವಣೆಗಳು ನಡೆದವು, ಬೇರೆ ಬೇರೆ ರಾಜ್ಯಗಳಲ್ಲಿ ಅದರ ಫಲಿತಾಂಶ ಬಂತು, ಅದರ ಆಳ ಅಗಲ ಹೇಗಿತ್ತು ಮತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸೌಂದರ್ಯವನ್ನ, ಸೊಬಗನ್ನ, ಇಲ್ಲಿಯ ಮುತ್ಸದಿಗಳ, ನೇತಾರರ, ದುರಿಂಡರ ಅಂತರಂಗ ಬಹಿರಂಗದಲ್ಲಿರ್ತಕ್ಕಂಥ ರಿಯಾಲಿಟಿಗಳ ಬಗ್ಗೆ ಒಂದೆರಡು ಮಾತುಗಳನ್ನ ತಮ್ಮ ಜೊತೆಯಲ್ಲಿ ಇದನ್ನ ಹಂಚ್ಕೊಂಡಿದ್ದೀನಿ. ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಥ್ಯಾಂಕ್ ಯು ಸೋ ಮಚ್.